ಏನೋ ತಪ್ಪು ಮಾಡಿದ್ರೆ ವಾರ್ನಿಂಗ್ ಮಾಡಿ ಬಿಡಬಹುದಾಗಿತ್ತು. ದೊಡ್ಡ ನಟ್ರೆ ಹೇಗೆ ಮಾಡಿದ್ರೆ ಹೇಗೆ ಅಂತ ರೇಣುಕಾಸ್ವಾಮಿ ಪತ್ನಿ ಸಹನಾ ಅವರು ಪ್ರಶ್ನೆ ಮಾಡಿದ್ದಾರೆ. ತಪ್ಪು ಮಾಡಿದ್ರೆ ವಾರ್ನಿಂಗ್ ಮಾಡಿ ಬಿಡಬಹುದಾಗಿತ್ತು, ಆದ್ರೆ ದೊಡ್ಡ ನಟರು ಅನ್ಸ್ಕೊಂಡವರು ಹೀಗೆ ಮಾಡಿದ್ರೆ ಹೇಗೆ ಅಂತ ಪತ್ನಿ ಸಹನಾ ಕೇಳಿದ್ದಾರೆ. ಸಹಜವಾದಂತಹ ಪ್ರಶ್ನೆ ಇದು. ಪತ್ನಿ ಕಳೆದುಕೊಂಡು ಮುಂದೆ ಹೇಗೆ ಜೀವನ? ವಿನಾಯನ್ ಎದುರು ಕಣ್ಣೀರು ಹಾಕಿದ್ರು ರೇಣುಕಾ ಅವರ ಪತ್ನಿ ಸಹನಾ. ಗಂಡ ಕಳೆದುಕೊಂಡು ಮುಂದೆ ಜೀವನ ಹೇಗೆ ಅಂತ. ಅವ್ರ ಮನುಷ್ಯರ, ಅವರಿಗೆ ಹೆಂಡತಿ ಮಕ್ಕಳಿಲ್ವಾ? ನ್ಯಾಯ ಕೊಡಿಸಿ, ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು, ಜೊತೆಗೆ ಮುಂದೇನು ದಿಕ್ಕೇನು ಅನ್ನೋದು ಸಹಜವಾಗಿ ಒಬ್ಬ ಹೆಣ್ಣು ಮಗಳಿಗೆ ಕಾಡುವಂತ ಪ್ರಶ್ನೆಗಳು ಇವೆಲ್ಲವೂ ಕೂಡ. ಸದ್ಯಕ್ಕೆ ಪತಿಯ ಸಾವಿನ ಬಗ್ಗೆ ಪತ್ನಿ ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅಂದ್ರೆ ಯಾವುದೇ ಕುಟುಂಬಕ್ಕೂ ಕೂಡ ತಮ್ಮ ಮನೆ ಮಗನನ್ನ ಕಳ್ಕೊಳ್ಳುವಂತ ನೋವಿದೆಯಲ್ಲ, ಅದು ಕಾರಣಗಳು ಬೇರೆ ಬೇರೆ ರೀತಿಯಾಗಿರ್ಬೋದು. ಬಟ್ ಇವನ್ ಒಂದು ರೀತಿ ಅಂತ ಇರುತ್ತೆ. ಏನೋ ಒಂದು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಕಾನೂನು ಅಂತ ಇದೆ. ಸೊ ಅದರ ಮೂಲಕ ಅದನ್ನ ಫೇಸ್ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ, ಜೀವ ಕಳ್ಕೊಂಡಿದ್ದಾನೆ. ಜೊತೆಗೆ ಕೊಲೆ ಆಗಿರೋದು ಮಾತ್ರ ಅಲ್ಲ, ಅದಕ್ಕೆ ಅನಾಥ ಶವ ರೀತಿಯಾಗಿ ಒಂದು ಮೋರ್ಯ ಪಕ್ಕ ಬಿಸಾಡ್ ಹೋಗುವಂಥದ್ದು, ಇದೆಲ್ಲವೂ ಕೂಡ ಒಪ್ಪುವಂಥದ್ದಲ್ಲ. ಈಗ ಸ್ವತಃ ಮೃತ ರೇಣುಕಾಸ್ವಾಮಿ ಅವರ ಪತ್ನಿ ಸಹನಾ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾತನಾಡೋದಕ್ಕೆ. ಸಹನಾ ಅವರೇ, ಮೊದಲನೇದಾಗಿ ಈ ಸಂದರ್ಭದಲ್ಲಿ ನಿಮ್ಮನ್ನ ಪ್ರಶ್ನೆ ಕೇಳುವಂಥದ್ದು ಸ್ವಲ್ಪ ನಮಗೂ ಕಷ್ಟನೇ. ಬಟ್ ಆದ್ರೆ ನಿಮ್ಮ ಮಾತುಗಳು ಹೊರಬಂದ್ರೆ ಮಾತ್ರ ರಾಜ್ಯದ ಜನರಿಗೂ ಕೂಡ ನಿಮ್ಮ ಪರಿಸ್ಥಿತಿ ಏನು ನೀವು ಎದುರಿಸ್ತಾ ಇದ್ದಾರೆ ಅದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತಂದ್ರೆ ತಾವು ಮಾತನಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ವಿಚಾರ ಯಾವಾಗ ಗೊತ್ತಾಯ್ತು, ಏನು ಹೇಗೆ ನಿಮ್ಮ ಪತಿಯ ಹತ್ಯೆ ಆಗಿದೆ, ಅವರಿಲ್ಲ ಅನ್ನೋದು? ನಿನ್ನೆ ಗೊತ್ತಾಗಿದೆ ಹತ್ಯೆ ಆಗಿರೋ. ಬೆಂಗಳೂರಾಗಿದ್ದಾರ ಅಂತ ಅನ್ಕೊಂಡಿದ್ವಿ ನಾವು, ಬರ್ತಾರಂತಾನೆ ಕಾಯ್ತಾ ಇದ್ದೆ ನಿನ್ನೆ ನಾನೆಲ್ಲ. ಅದು ನೋಡಿ ಶನಿವಾರ ಹೋದ್ರು. ಹೇಳಿ ಸಹನಾ ಅವರ ಕೇಳಿಸ್ತದೆ, ಹೇಳಿ. ಶನಿವಾರದಿಂದ ಮೊಬೈಲ್ ಸ್ವಿಚ್ ಆಫ್. 7:30 ಫೋನ್ ಮಾಡಿದ್ವಿ, 7:30 ಸ್ವಿಚ್ ಆಫ್. ಹೆಂಗೋ ಮೋಸದಿಂದ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದಾರೆ, ಡ್ಯೂಟಿಯಿಂದ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೇ ಬ್ರಾಂಚ್ ಕಡೆ ಕರ್ಕೊಂಡು ಹೋಗಿಲ್ಲ, ಸ್ಕೂಟಿನಲ್ಲಿ 1 ಕಿಲೋಮೀಟರ್ ದೂರ ನಿಲ್ಲಿಸಿ ಅಲ್ಲಿ CC ಕ್ಯಾಮ್ರಾ ಆಯ್ತಂದು ಎಲ್ಲ ಪ್ಲಾನಿಂಗ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇಲ್ಲೇ ಚಿತ್ರದುರ್ಗದ ಒಬ್ಬನು, ಬೆಂಗಳೂರದವ್ರ 3 ಜನ ಅಂದು ರಘು ಅಂತ ಅವನೇನ ಪರಿಚಯ ಅಂದು ಮೋಸದಿಂದ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಸುಮ್ಮನೆ ಇದ್ದಿದ್ರೆ ಹಾಕಿತ್ತು. ಮೊಬೈಲ್ ನಮ್ಮ ಮನೆಯವ್ರದ್ದು ಸ್ವಿಚ್ ಆಫ್ ಮಾಡಿಬಿಟ್ರೆ, ಸ್ವಿಚ್ ಆಫ್ ಆನ್ ಇದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಮನೆಯವ್ರು ಉಳಿತಿದ್ರೇನ, ಹೇಳ್ತಿದ್ರೇನ ಇಷ್ಟೊತ್ತಿಗೆ ಬರ್ತಾನೆ ಅಷ್ಟೊತ್ತಿಗೆ ಬರ್ತಾನೆ ಅಂತ. ಸ್ವಿಚ್ ಆಫ್ ಆಗಿಬಿಟ್ಟತಿ, ಮೋಸದಿಂದ ಮಾಡಿಬಿಟ್ಟಾರೆ. ಅದು ಪವಿತ್ರಗೌಡ, ಅವಳು ಹೆಣ್ಣಿಗೆ ತೊಂದರೆ ಕೊಡ್ತದಾಳ, ಅವಳಿಗೆ ಶಿಕ್ಷೆ ಆಗ್ಬೇಕು. ಅದು ದೊಡ್ಡ ವಿಶ್ ಮಾಡೋದೇ ಇಲ್ಲ, ಅದು ದೊಡ್ಡ ಮ್ಯಾಟ್ರ್ ಅನ್ನೋದೇ ಇಲ್ಲ. ಅವಳು ಇದೆಲ್ಲ ಮಾಡಿದಾಳೆ. ಅವಳು ಸುಮ್ಮನೆ ಇದ್ದಿದ್ರೆ ಹಾಕಿತ್ತು. ಎಷ್ಟೊಂದು ಜನ ಮಾಡ್ತಾರೆ ಹಿಂಗೆಲ್ಲ. ಅವಳು ನನ್ನ ಗಂಡನೇ ಸಿಗ್ಬೇಕಿತ್ತು. ನಾನೀಗ 5 ತಿಂಗಳು ಪ್ರೆಗ್ನೆಂಟ್ ಇದೆ. ನನ್ನ ಗಂಡ ಇಲ್ದಾಗ ಹೆಂಗೆ ಜೀವನ ಮಾಡ್ಬೇಕು ನಾನೀಗ? ಮುಂದೆ ನಮ್ಮ ಪಾಪು ಕೇಳ್ತದ ನನ್ನ ಗಂಡ ಎಲ್ಲಿ ಅಂತ, ನಾನು ಹೆಂಗೆ ಮಾಡ್ಬೇಕು? ಹೌದು, ಒಟ್ಟು ಅವ್ರು ಶಿಕ್ಷೆ ಆಗಲಿ, ರೂಪಿಸ್ಕೊಡ್ರಿ. ನಿನ್ನೆ ಡೆಡ್ ಬಾಡಿ ಬಂದಿತ್ತು. ನಮ್ಮ ಮನೆಯವರು ವಿಕಾರವಾಗಿ 10 ಜನ 12 ಜನ ಡ್ರಿಂಕ್ಸ್ ಮಾಡಿ ಕೊಲೆ ಮಾಡಿದ್ದಾರೆ, ಸುಟ್ಟಾಕಿದ್ದಾರೆ, ವಿಕಾರವಾಗಿ ಮಾಡ್ಯಾರ. ಆ ಥರ ಕೊಲೆ ಮಾಡಂಗೆ ಏನು ಇದ್ದಿದ್ದಿಲ್ಲ. ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು. ಅವ್ರ ಡ್ಯೂಟಿ ಆಯ್ತು, ಮನೆ ಆಯ್ತು ಅಷ್ಟೇ ಇದ್ರು. ಹಿಂಗೆ ಕೊಲೆ ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ಮನೆಯವ್ರಿಗೆ ಹಿಂಗೆ ಬಿಕಾರವಾಗಿ ಕೊಲೆ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ನನಗೆ ನಮ್ಮ ಮನೆ ಡ್ಯೂಟಿಗೆ ಹೋಗ್ತಿದ್ರು, ಬರ್ತಿದ್ರು, ನಮ್ಗೆ ಹೆಂಗ ಜೀವನ ರೂಪಿಸ್ತಿತ್ತು. ನಮ್ಮ ಅತ್ತೆ ಮಾವ ಬೇರೆ ವಯಸ್ಸಾಗೈತಿ, ನಾವು ಹೆಂಗೆ ಜೀವನ ಮಾಡಬೇಕು? ಪ್ರೆಗ್ನೆಂಟ್ ಅಂತ ಕೇಳಿದ್ರು ಬಿಟ್ಟಿಲ್ಲ ಅವರು. ಬಿಡ್ರ ಅಂತ ಪ್ರೆಗ್ನೆಂಟ್ ಇದ್ದಾಳೆ ನಾನು ಹೆಂಡ್ತಿ ಅಂದ್ರು ಬಿಟ್ಟಿಲ್ಲ ಅವರು. ಆ ಥರ ವಿಕಾರವಾಗಿ ಕೊಲೆ ಮಾಡ್ಯಾರ. ಕೊಲೆ ಮಾಡ್ಬೇಕು ಅನ್ನೋದೇ ಇದ್ದಿದ್ದಿಲ್ಲ. ನನ್ನ ಜೀವನ ಹಂಗಾಗೈತಿ. ಅವರು ನನ್ನ ಮನೆಯವ್ರ ಜೀವ ಹೋಗಿ ತಂದು ಕೊಡ್ತಾರೆ ಅಂತ ಕೇಳ್ರಿ ಸರ್. ಪವಿತ್ರಗೌಡ, ದರ್ಶನ್ ಸರ್ ಅವ್ರ ಶಿಕ್ಷೆ ಆಗ್ಲೇಬೇಕು. ಸಹನಾ ಅವರೇ, ನಿಮ್ಮ ಮದುವೆ ಆಗಿ ಎಷ್ಟು ಸಮಯ ಆಗಿತ್ತು? ಜೊತೆಗೆ ಹಿಂದೆ ಯಾವತ್ತಾದ್ರೂ ಮಾತನಾಡಿದ್ರ ದರ್ಶನ್ ಅವ್ರ ಬಗ್ಗೆ ಆಗ್ಲಿ, ಅಥವಾ ಈ ವಿಚಾರವಾಗಿ ಏನಾದ್ರೂ ನಿಮ್ಮ ಹತ್ರ ಮಾತನಾಡಿದ್ಯಾ ಅಂತ? ಸಾಮಾನ್ಯವಾಗಿ ಗಂಡ ಹೆಂಡತಿ ಮಾತನಾಡ್ಬೇಕಾದ್ರೆ ಏನಾದ್ರೂ ವಿಷಯ ಬಂದಿತ್ತ? ದರ್ಶನ್ ಸರ್ ಬಗ್ಗೆನೇ ಏನು ದರ್ಶನ್ ಸರ್ ಬಗ್ಗೆ ಮಾತಾಡಬೇಕಾರ ಅವರು ನಾವು ಏನು ಅವ್ರ ಬಗ್ಗೆ ಏನು ಹೇಳೇ ಇಲ್ಲ. ನನಗೆ ಅದು ಮ್ಯಾಟ್ರ್ ಗೊತ್ತೇ ಇಲ್ಲ. ನಿನ್ನೆ ನ್ಯೂಸಾಗಿ ನೋಡಿದ್ಮೇಲೆ ಗೊತ್ತಾಗಿದ್ದು. ಅವ್ರ ಪಾಡಿಗೆ ಅವ್ರ ಡ್ಯೂಟಿ ಆಯ್ತು, ಮನಿ ಆಯ್ತು ಅಷ್ಟೇ. ಮೊನ್ನೆ ದುರ್ಗದಿಂದ ಹೋಗ್ಬೇಕಾದ್ರೆ ನಿಮ್ಗೇನಾದ್ರೂ ಕೊನೆದಾಗಿ ಹೇಳಿ ಹೋಗಿದ್ರ? ಮನೆಯಿಂದ ಎಲ್ಲಿಗಾದ್ರೂ ಹೋಗ್ತಾ ಇದ್ದೀನಿ, ಬೆಂಗಳೂರು ಹೋಗ್ತಾ ಇದ್ದೀನಿ ಏನಾದ್ರೂ ಹೇಳಿದ್ರ ಮನೆ ಬಿಟ್ಟು ಹೋಗ್ಬೇಕಾದ್ರೆ? ಮಧ್ಯಾಹ್ನ ಇಲ್ಲ ಡ್ಯೂಟಿ ಟೈಮಿಂಗ್ಸ್ ಹೋಗಿದ್ದಾರೆ. ಅಲ್ಲಿ ಮಧ್ಯಾಹ್ನ ನಮ್ಮ ಅತ್ತೆಯರಿಗೆ ತಿಳಿಸಿದ್ದಾರೆ.
ಮಧ್ಯ ನಾನು 4 ಜನ ಹಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಕಾರಾಗ ಹೋಗ್ತಾನಿ, ಊಟ ಮಾಡ್ತಾನಿ, 7:30 ನೋಡ್ತಾನಿ ಸ್ವಿಚ್ ಆಫ್. ಆನ್ ಇದ್ದಿದ್ರೆ ಹೆಂಗ ನಮ್ಮ ಮನೆಯವ್ರಿಗೆ ಗೊತ್ತಾಕಿತ್ತು, ಮೋಸದಿಂದ ಸ್ವಿಚ್ ಆಫ್ ಮಾಡ್ಬಿಟ್ಟಾರ. ನಾನ್ ಬರ್ತಾರ ನಮ್ಮ ಮನೆಯವ್ರು ಶನಿವಾರ ಅಂತ ಕಾಯಕತ್ತನಿ ನೋಡಿದ್ರೆ ಬರ್ಲೇ ಇಲ್ಲ. ನಿನ್ನೆ ಶವ ಆಗಿ ಬಿಕ್ಕರ ಕೊಳೆ ಆಗಿ ಮಾಡಿದ್ದಾರೆ, ಚಿತ್ರ ಹಿಂಸೆಯಿಂದ ಕೊಟ್ಟು ಮಾಡಿದ್ದಾರೆ. ಅವ್ರು ನಮ್ಮ ಮನೆಯವ್ರ ಜೀವ ಹೋಗಿ ತಂದು ಕೊಡ್ತಾರೆ ಅಂತ ಕೇಳ್ರಿ ಸರ್ ಅವ್ರು. ಈಗ ನಮ್ಮ ಪಾಪ ಹೋಯ್ತು, ನನ್ನ ಜೀವನ ಹೆಂಗ್ ರೂಪಿಸ್ಕೊಡ್ಬೇಕು, ಗಂಡ ಇಲ್ದಾಗ ಹೆಂಗ್ ಜೀವನ ಮಾಡ್ಬೇಕು ನಾನೀಗ. ನಿನ್ನೆ ಎಲ್ಲ ನಿದ್ದಿನೇ ಇಲ್ಲ, ಬರೀ ನನ್ ಗಂಡನೇ ಚಿಂತೆ ಆಗ್ತೈತಿ, ಅವ್ರದೇ ನೆನಪಾಗ್ತೈತಿ. ಈಗ ಸಾಯ ಮಟ್ಟ ಹೆಂಗ್ ಜೀವನ ಮಾಡ್ಬೇಕು ನಾನು. ಸರ್ ಅವರೇ ನಿಮ್ಮ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಈಗ ಬಹಳಷ್ಟು ಮಂದಿ ನಿಮ್ಮ ಪರಿಸ್ಥಿತಿ, ನಿಮ್ಮ ಮನೆಯ ಪರಿಸ್ಥಿತಿ ಎಲ್ಲವನ್ನು ನೋಡಿದಾಗ ನಿಮ್ಮ ನೋವು ಅರ್ಥ ಆಗುತ್ತೆ. ಆದ್ರೆ ಇನ್ನೂ ಕೂಡ ಒಂದಷ್ಟು ಮಂದಿ ದರ್ಶನ ಅವ್ರು ಮಾಡ್ತಿರುವಂತ ಸರಿ ಅನ್ನೋ ರೀತಿಯಾಗಿನ ಅಥವಾ ಅವ್ರ ಆ ತರ ಮಾಡ್ಲಿಕ್ಕಿಲ್ಲ ಅನ್ನೋ ತರ ಅವ್ರಿಗೆ ಸಪೋರ್ಟ್ ಮಾಡುವಂತದ್ದು ಕೂಡ ಒಂದಷ್ಟು ಮಂದಿಯಿಂದ ಆಗ್ತಾ ಇದೆ. ಏನನ್ಸುತ್ತೆ ಇಂಥ ವಿಚಾರಗಳನ್ನ ನೋಡಿದಾಗ ಅಂತ? ನಿಮ್ಮ ಕಷ್ಟ ನಿಮಗೆ ಗೊತ್ತು, ನಿಮ್ಮ ನೋವು. ನಮ್ ಗಂಡ ಜೀವ ಹೋಗೈತಿ, ವಾಪಸ್ ತಂದು ಕೊಡ್ತಾರ. ಒಟ್ಟು ಮಾಡ್ಯಾರವರು ನನಗೆ ನ್ಯಾಯ ಸಿಗ್ಲೇಬೇಕು ಸರ್. ಅಲ್ಲ, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗ ಮುಂದೇನೋ ಯಾರಾದ್ರೂ ಮಾತನಾಡಿದಾರೆ ನಿಮ್ ಜೊತೆಗೆ, ನಿಮ್ಮ ಮನೆಗೆ ಬರೋದಾಗ್ಲಿ ನಿಮ್ಮನ್ನ ಕೇಳಿದಾರ? ನಿಮ್ಗೇನು ಗೊತ್ತಿಲ್ಲ ಸರ್, ನಿನ್ನೆ ನ್ಯೂಸ್ ಅಲ್ಲಿ ನೋಡಿದ್ದೆ ಗೊತ್ತಾಗಿರೋದು, ಅದ್ರ ಮಾಹಿತಿ ಗೊತ್ತಿಲ್ಲ. ಓಕೆ, ಜೊತೆಗೆ ಅವರು ಮೆಸೇಜ್ ಮಾಡಿದ್ರು ಅನ್ನೋ ವಿಚಾರ ಎಲ್ಲ ಈಗ ಇದಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತಂದ್ರೆ, ವಾರ್ನಿಂಗ್ ಕೊಟ್ಟು ಬಿಡ್ಬೋದಾಗಿತ್ತು ಅಂತ ನೀವು ಕೂಡ ಹೇಳಿದ್ರಿ. ಏನಾದ್ರೂ ತಪ್ಪು ಮಾಡಿದ್ರೆ ಮನುಷ್ಯ ಆದ್ಮೇಲೆ ತಪ್ಪು ಮಾಡುವಂತದ್ದು ಸಹಜ, ಆದ್ರೆ ಪ್ರಾಣ ತೆಗೆಯುವಂತ ಮಟ್ಟಕ್ಕೆ ಯಾಕೆ ಹೋಗ್ಬೇಕು ಅಂತ ನೆನ್ನೆ ಕೂಡ ನೀವು ಹೇಳಿದ್ ಮನುಷ್ಯನ ಮೇಲೆ ತಪ್ಪು ಮಾಡೇ ಮಾಡ್ತಾರೆ ಎಲ್ಲರೂ, ಸಹಜ ಸರ್. ಅದು ಮ್ಯಾಟ್ರೆ ಹೇಳಲೇಬಾರ್ದಿತ್ತು, ಅದು ಹೇಳಿದಕ್ಕೆ ಹಿಂಗೆಲ್ಲ ಆಗ್ಬಿಡ್ತಾನೆ. ಅದನ್ನ ಕೊಲೆ ಅದು ಮ್ಯಾಟ್ರ್ ಹೇಳಲೇಬಾರ್ದಿತ್ತು, ಅದನ್ನೇ ದೊಡ್ಡ ವಿಶ್ ಮಾಡಿ ಕೊಲೆ ಆಗವಷ್ಟು ಮಾಡ್ತೆ. ಕೊಲೆ ಆತು, ನಮ್ಮ ಜೀವನ ಹೆಂಗ ಸರ್ ಹಿಂಗ್ ಮುಂದೌದು. ಈಗ ನೀವು ಕೂಡ ದರ್ಶನ್ ಅವರ ಸಿನಿಮಾ ನೋಡಿರ್ತೀರಾ ಅಥವಾ ಅವ್ರನ್ನ ಮುಂಚೆಯಿಂದ ಕೂಡ ಗಮನಿಸಿರ್ತೀರಾ. ಒಂದಿನ ಹೀಗಾಗುತ್ತೆ ಅಂತ ನಿಮ್ಗೂ ಕೂಡ ಗೊತ್ತಿರಲ್ಲ ಅಲ್ವಾ, ನಮ್ಮ ಜೀವನದಲ್ಲಿ ಈ ರೀತಿಯಾಗಿ ಆಗುತ್ತೆ ಅಂತ. ದರ್ಶನ್ ಅವ್ರ ಬಗ್ಗೆ ಏನಿತ್ತು ಮುಂಚೆ, ದರ್ಶನ್ ಬಗ್ಗೆ ಈಗ ಏನನ್ಸುತ್ತೆ ಅಂತ ಘಟನೆ ಆದ್ಮೇಲೆ? ಈಗ ನಮ್ಮ ಜೀವನ ಹಾಳಾಗೈತಿ, ಒಟ್ಟು ಅವ್ರಿಗೊಟ್ಟು ಶಿಕ್ಷೆ ಆಗ್ಲೇಬೇಕು. ಧನ್ಯವಾದ ಸಹನ ಅವರೇ ಟಿವಿ9 ಜೊತೆ ಮಾತನಾಡಿದಕ್ಕೆ. ಇದು ಏನು ರೇಣುಕಾಸ್ವಾಮಿ ಅವರ ಪತ್ನಿ ಮಾತನಾಡ್ತಾ ಇದ್ರು. ಅಂದ್ರೆ ಅವರಿಗೆ ಒಟ್ಟಾರೆಯಾಗಿ ನ್ಯಾಯ ಬೇಕು ಅನ್ನೋದು, ಅವ್ರಿಗೇನು ಮಾತನಾಡಬೇಕು ಅಂತ ಹೆಚ್ಚಾಗಿ ಅದನ್ನ ಪದಗಳಲ್ಲಿ ಹೊರಗೆ ಹಾಕೋಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ಅವ್ರಿಗೆ ಆಗಿರುವಂಥದ್ದು ಏನಂತಂದ್ರೆ, ಮುಂದೆ 5 ತಿಂಗಳ ಗರ್ಭಿಣಿ ಇದ್ದಾರೆ, ಅದಾದ್ಮೇಲೆ ಜೀವನ ಹೇಗೆ, ಇದೆಲ್ಲದರ ಬಗ್ಗೆ ಕೂಡ ಆತಂಕ ಇದೆ.